ಯಾರ ಹಣೆಯಲ್ಲಿ ಏನು ಬರ್ದಿದೆಯೋ ಅದನ್ನ ಅವ್ರು ಅನುಭವಿಸ್ಲೇಬೇಕು. ಅದರಿಂದ ನಾನಾಗ್ಲಿ ನೀನಾಗ್ಲಿ ಅನಿತಾ ಅವರಾಗ್ಲಿ ಯಾರೂ ಹೊರತಲ್ಲ. ನೋಡಿ, ಈಗ ಸದ್ಯಕ್ಕೆ ರಾಘು ಪ್ರಾಣ ಉಳಿದಿದೆ ಅಲ್ವಾ, ಅದ್ರ ಬಗ್ಗೆ ಖುಷಿ ಪಡೋಣ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡಿ ಯಾರಿಗೂ ನೋವು ಮಾಡೋದು ಬೇಡ. ಹೌದು, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ಮುಂದೆ ಆಗೋದ್ರ ಬಗ್ಗೆ ನೋಡಿ. ಸರಿ, ಈಗ ಮುಹೂರ್ತ ಮೀರ್ತಾ ಇದೆ. ರಾಘುಗಂತೂ ಕೆಳಗ್ ಕೂರ್ಸಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ಯಾರು ಒಂದ್ ಚೇರ್ ತಗೊಂಬನ್ನಿ, ರಾಘು ಪಕ್ಕ ಇಟ್ರೆ ಅನಿತಾ ಅವ್ರನ್ನ ಮೇಲ್ ಕೂರಿಸ್ಬಿಡೋಣ. ಅವಾಗ ರಾಘು ಅವ್ರಿಗೆ ತಾಳಿ ಕಟ್ಟೋದು ಸುಲಭ ಆಗುತ್ತೆ. ಯಾರು ಚೇರ್ ತರ್ತೀರಾ? ನೋಡ್ದೆ ನಮ್ಮ ಅನಿತಾ, ನಮ್ ರಾಘು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಂಥ ಪರಿಸ್ಥಿತಿಯಲ್ಲೂ ಅವ್ನು ಇಲ್ಲಿ ಬಂದಿದ್ದಾನೆ ಅಂದ್ರೆ ಯಾಕೆ ಹೇಳು? ಮಾತ್ ಮುಖ್ಯ ಅಂತ. ಹೌದು ಅನಿತಾ, ನೀನ್ ಇಷ್ಟಪಟ್ಟಾಗೆ ನೀನಿಟ್ಟಿರೋ ಮುಹೂರ್ತದಲ್ಲೇ ತಾಳಿ ಕಟ್ಟಿಸ್ಕೊಳ್ಳೋ ಸಮಯ ಬಂದೇ ಬಿಡ್ತು. ಬಾ ಅನಿತಾ, ಚೇರ್ ಮೇಲೆ ಕೂತ್ಕೋ. ಅನಿತಾ ಅನಿತಾ ಅನಿತಾ, ಏನಾಯ್ತೆ? ಯಾಕೆ ಹೇಗೆ ಕೂತಿದ್ಯಾ? ಅನಿತಾ, ಪಲ್ಲವಿ, ನೀರು ಕುಡಿ ಸ್ವಲ್ಪ. ಮಾತಾಡೆ ಅನಿತಾ. ಅನಿತಾ, ಕುಡಿಯೇ. ಮಾತಾಡು, ಮಾತಾಡೆ ಅನಿತಾ. ಯಜಮಾನ್ರೆ, 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 ರಾಘು ಸರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಎರಡು ಕಾಲು ಸ್ವಾಧೀನ ಇಲ್ವಂತೆ, ಹಾಗೆ ಅವ್ರನ್ನ ಮದುವೆ ಮನೆ ಕರ್ಕೊಂಡೋಗಿದಾರಂತೆ. ಎಂತ ಕೆಲಸ ಆಗೋಯ್ತು. ಒಳ್ಳೆ ಹುಡುಗ, ಅವ್ನಿಗೆ ಈ ತರ ಆಗ್ಬಾರ್ದಾಗಿತ್ತು. ಯಜಮಾನ್ರೆ, ನೀವು ಅವ್ರ ಬಗ್ಗೆ ಅಯ್ಯೋ ಅನ್ಕೊಳಕ್ ಹೋಗ್ಬೇಡಿ. ಸದ್ಯಕ್ಕೆ ಝಾನ್ಸಿ ಮೇಡಮ್ ಜೀವನ ಉಳಿತಲ್ಲ ಸಂತೋಷ ಪಡಿ. ರಾಯ್, ಏನ್ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನ್ ಯಜಮಾನ್ರೆ, ಹೇಗೋ ಡಿವೋರ್ಸ್ ಆದ್ಮೇಲೆ ಹೀಗಾಯ್ತಲ್ಲ. ಇಲ್ಲ ಅಂದಿದ್ರೆ ಝಾನ್ಸಿ ಮೇಡಮ್ ಜೀವನ ಪೂರ್ತಿ ಕಾಲ್ ಇಲ್ದೇ ಇರೋರ್ ಜೊತೆ ಜೀವನ ಮಾಡ್ಬೇಕಾಗಿತ್ತು. ರಾಯ್, ಹಾಗೆಲ್ಲ ಮಾತಾಡ್ಬಾರ್ದು. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಒಬ್ರು ಕಷ್ಟ ಬಂದ ತಕ್ಷಣ ಇನ್ನೊಬ್ರು ಬಿಟ್ಟು ಹೋಗೋದು ಅಂತ ಅನ್ಕೊಂಡಿದ್ಯಾ? ಸುಖ ಇರ್ಲಿ ಕಷ್ಟ ಬರ್ಲಿ, ಒಬ್ರನ್ನ ಒಬ್ರು ಬಿಟ್ಕೊಡ್ದೆ ಜೊತೆಯಲ್ಲೇ ಇರುವಂತ ಬಲವಾದ ಬಂಧ ಅದು. ಒಂದ್ ಹೇಳ್ತೀನಿ ತಿಳ್ಕೊ, ಗಂಡ ಆದವನಿಗೆ ಸಂಕಷ್ಟ ಬಂದು ಒದ್ದಾಡ್ತಿರ್ಬೇಕಾದ್ರೆ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಜೊತೆಯಲ್ಲಿದ್ದು ಸಾಂತ್ವನ ಹೇಳ್ತಾಳಲ್ಲ, ಅದು ಹೆಂಡತಿ ಕೊಡುವಂತ ಪ್ರೀತಿ. ನೋಡು, ಇವತ್ತು ಡೈವರ್ಸ್ ಆಗದೆ ಇದ್ದಿದ್ರು ಕೂಡ ರಾಘುನ ಅವನು ಬಿಟ್ಕೊಡ್ತಾ ಇರ್ಲಿಲ್ಲ. ಅದು ನಮ್ ಝಾನ್ಸಿಗಿರೋ ದೊಡ್ಡ ಗುಣ. ನಮ್ ಝಾನ್ಸಿಗೆ ಮಾತ್ರ ಅಲ್ಲ, ಈ ಮಣ್ಣಲ್ಲಿ ಹುಟ್ಟಿರೋ ಪ್ರತಿಯೊಂದು ಹೆಣ್ಣಿಗೂ ಈ ಗುಣ ಇರುತ್ತೆ. ಅದು ಈ ಮಣ್ಣಿಗಿರೋ ಸಂಸ್ಕಾರ. ಅಲ್ಲ ಯಜಮಾನ್ರೆ, ಅಲ್ಲಾನೂ ಇಲ್ಲ ಬೆಲ್ಲಾನೂ ಇಲ್ಲ. ನೋಡು, ಪ್ರೀತಿ, ವಾತ್ಸಲ್ಯ, ತ್ಯಾಗ ಇದೆಲ್ಲದರ ಜೊತೆಗೆ ಸಂಬಂಧನ ಉಳಿಸ್ಕೊಂಡು ಹೋಗೋ ಶಕ್ತಿ ಹೆಣ್ಣಿಗಿದೆ. ಪಾಪ ರಾಘು ಹೊಸ ಜೀವನಕ್ಕೆ ಕಾಲಿಡೋ ಸಮಯದಲ್ಲಿ ಇಂಥ ಒಂದು ಅನಾಹುತ ಆಗಬಾರ್ದಾಗಿತ್ತು. ಇದನ್ನೆಲ್ಲ ಮೆಟ್ಟಿ ನಿಂತು ಅವನಿಗೆ ಒಳ್ಳೇದಾಗ್ಬೇಕು ಅಂತ ಒಂದ್ ಜೊತೆ ಬದುಕುವಂತ ಪುಣ್ಯ ನಮ್ ಝಾನ್ಸಿಗಿರ್ಲಿಲ್ಲ. ಅನಿತಾ ಆದ್ರೂ ಅವಳ ಜೊತೆಲಿರ್ಲಿ, ಅವರು ಸುಖವಾಗಿರ್ಲಿ, ಇದು ನನ್ನ ಹಾರೈಕೆ. ನೋಡು, ಇನ್ಮೇಲೆ ಗಾಬರಿಯಿಂದ ಓಡ್ ಬಂದು ಈ ತರ ಕೆಟ್ಟ ಸುದ್ದಿ ನನ್ನ ಹತ್ರ ಹೇಳ್ಬೇಡ. ಏನ್ ಹೀಗೆ ಕೇಳ್ತಾ ಇದ್ದೀರಾ? ತನ್ನ ಗಂಡ ಆಗೋರ್ಗೆ ಈ ರೀತಿ ಆಗಿದೆಯಲ್ಲ ಅಂತ ಶಾಕ್ ಆಗಿರುತ್ತೆ. ಬಿಡಿ, ಒಂದ್ ಸ್ವಲ್ಪ ಹೊತ್ತು ಸರಿ ಹೋಗಿ
ಕೇಳಿ ನಮಗೆ ಇಷ್ಟು ನೋವಾಗ್ತಾ ಇದೆ ಅಂದಮೇಲೆ ಪಾಪ ಆ ಹೆಣ್ಮಗುಗೆ ಇನ್ನೆಷ್ಟು ನೋವಾಗಿರುತ್ತೆ ಹೇಳಿ. ಆಕಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಏನೇ ಆದ್ರೂ ಇದೇ ಮುಹೂರ್ತದಲ್ಲಿ ರಾಘು ಕೈಯಿಂದ ತಾಳಿ ಕಟ್ಸ್ಕೋಬೇಕು ಅನ್ನೋದು ಅನಿತಾ ಅವ್ರ ಆಸೆನೂ ಆಗಿತ್ತು. ಅದರಿಂದ ಮುಹೂರ್ತ ಮೀರಕ್ ಮುಂಚೆ ಅವ್ರ ಆಸೆನ ನಾವು ನಿರ್ವಹಿಸ್ ಅವ್ರು ನೆಪ್ಸಿ ರಾಘು ಪಕ್ಕ ಕೂರ್ಸಿ ಕಾಲಿನ ಎಲ್ಲರ ಕೈಲಿ ಆಶೀರ್ವಾದ ಮಾಡಿಸ್. ಇದೇನ್ರಿ ಇದು? ನಮ್ ಮಗ್ಳ ಜೀವನ ಹೀಗಾಗೋಯ್ತಲ್ರಿ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ತಾರ. ಇನ್ನು ಜೀವನ ಪೂರ್ತಿ ನಮ್ಮ ಮಗಳು ಈ ತರ ಆಗಿರೋ ಗಂಡನ ಜೊತೆಲಿ ಬದುಕ್ಬೇಕು. ಹಾರ ಕೊಡಿ. ತಗೋ ಪರಬು, ತಗೋ ಅನಿತಾ. ಅನಿತಾ ತಗೋ. ಈಗ ಜನರ ಸಮ್ಮುಖದಲ್ಲಿ ವರ ವಧು ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ರಾಘವರೇ ತಗೊಳ್ಳಿ 3 ಗಂಟೆ ಕಟ್ಟಿ. ಅನಿತಾ, ಏನ್ ಮಾಡ್ತಿದ್ಯಾ? ತಾಳಿ ಕಟ್ಟಿಸ್ಕೋ. ನನಗೆ ಮದ್ವೆ ಬೇಡ. ಝಾನ್ಸಿ, ರಾಘು ನಿನಗ್ ಸಿಗೋದೇ ಇಲ್ಲ ಅಂತ ನೀನ್ ತೀರ್ಮಾನ ಮಾಡ್ಬಿಟ್ಯಾ? ಅದೇ ತಾನೇ ಸತ್ಯ. ಅಷ್ಟಕ್ಕೂ ಅದನ್ನ ನಾನ್ ತೀರ್ಮಾನ ಮಾಡಿಲ್ಲ. ಕಾಲ, ವಿಧಿ, ಹಣೆ ಬರಹ ಇದನ್ನ ನಿರ್ಧಾರ ಮಾಡಿರೋದು. ಅಂದ್ರೆ ಡಿವೋರ್ಸ್ ನಿಮ್ಮಿಬ್ರನ್ನ ದೂರ ಮಾಡಿದೆ ಅಂತ ನೀನ್ ಅಕ್ಸೆಪ್ಟ್ ಮಾಡ್ಬಿಟ್ಯಾ? ನಾನು ಎಕ್ಸೆಪ್ಟ್ ಮಾಡ್ಕೊಂಡ್ರು ಮಾಡ್ಕೊಂಡಿಲ್ಲ ಅಂದ್ರು ಅದೇ ಫ್ಯಾಕ್ಟ್ ಅಲ್ವಾ? ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋಳು ಇನ್ನು ತಾಳಿನ ಕತ್ತಲ್ಲಿ ಇಟ್ಕೊಂಡಿದ್ಯಾ? ಅದನ್ನ ತೆಗ್ದಾಕ್ಬೋದಲ್ವಾ? ಈ ತಾಳಿ ಅನ್ನೋದು ನನ್ ಜೀವನದಲ್ಲಿ ಬರೀ 3 ಗಂಟೆ ಉಳ್ದಿಲ್ಲ. ಬದಲಾಗಿ ಹೊಸ ನಂಟನ್ನೇ ಸೃಷ್ಟಿ ಮಾಡ್ತು, ತಾಳ್ಮೆನ ಕಲಿಸ್ತು, ಭಾವನೆಗಳ ಬೆಸುಗೆಗೆ ಕಾರಣ ಆಯ್ತು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಹೊಸ ಝಾನ್ಸಿನೇ ಸೃಷ್ಟಿ ಮಾಡ್ತು. ಗಂಡು ಜಾತಿನೇ ದ್ವೇಷ ಮಾಡ್ತಾ ಅವ್ರನ್ನೆಲ್ಲ ನನ್ ಬೆಡ್ಲಲ್ಲಿ ಆಟಾಡ್ಸ್ಬೇಕು ಅಂತ ಅನ್ಕೊಂಡೆ. ಆ ಕಾರಣಕ್ಕೆ ಏನು ಈ ತಾಳಿ ಅವಶ್ಯಕತೆ ಇದ್ಯೋ ಇಲ್ವೋ ಅಂತ ಇದ್ರ ಬೆಲೆ ತಿಳ್ಕೊಳ್ದೆ ನನ್ ಬೆಡ್ಲಲ್ಲೇ ಆಡಿಸ್ತಿದ್ದೆ. ಆದ್ರೆ ಇದ್ರ ಬೆಲೆ ಏನು?
ಕುಟುಂಬದ ಬೆಲೆ ಏನು, ಪ್ರೀತಿ ಅಂದ್ರೆ ಏನು ಅಂತ ರಾಘು ನನಗೆ ಅರ್ಥ ಮಾಡಿಸ್ದ. ಈಗ ರಾಘು ನನ್ನ ಬಿಟ್ಟು ಹೋಗಿರ್ಬೋದು, ಆದ್ರೆ ನಾನು ಅವನ್ನ ಬಿಟ್ಟಿಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಬೇರೆ ಯಾವ ಗಂಡಸಿಗೂ ಪ್ರವೇಶವಿಲ್ಲ. ನನ್ನ ಜೀವನದಲ್ಲೆಲ್ಲ ಆಗಿದ್ದು ಅಚಾನಕ್ಕಾಗಿ, ಆಕಸ್ಮಿಕವಾಗಿ, ಅನಿರೀಕ್ಷಿತವಾಗೇ ಇರ್ಬೋದು. ಆದ್ರೆ ಅದ್ಯಾವುದು ಮರೆಯಕ್ ಆಗದೆ ಇರೋದು. ಸೊ ಯಾವ ಗಂಡಿಗೂ ಪ್ರವೇಶ ಇಲ್ಲ. ಒಂದ್ ವೇಳೆ ರಾಘು ವಾಪಸ್ ಬಂದ್ರೆ? ಅದು ಕನ್ಸಿಗೂ ಮೀರಿದ ಕಲ್ಪನೆ ಚಾರು. ಯಾಕಂದ್ರೆ ರಾಘು ನನ್ನ ಜೀವನದಲ್ಲಿ ಬರಲ್ಲ. ಅವನ್ ಜಾಗನ ಬೇರೆ ಯಾರು ತುಂಬೋದಕ್ ಸಾಧ್ಯ ಇಲ್ಲ ಅನ್ನೋದಕ್ ಸಾಕ್ಷಿನೇ ಈ ತಾಳಿ. ಏನಮ್ಮ ಹೇಳ್ತಾ ಇದೀಯಾ? ನೀನ್ ತಮಾಷೆ ಮಾಡ್ತಾ ಇಲ್ಲ ತಾನೆ? ಇಲ್ಲ, ನಾನೇನಿಗೆ ತಮಾಷೆ ಮಾಡ್ಲಿ? ನಾನೇ ಮದ್ವೆ ಮಾಡ್ಕೊಳಲ್ಲ. ಯಾಕನಿತ ಅವ್ರೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಿನ್ನೆ ತಾನೇ ನನ್ನ ಕೈ ಹಿಡ್ಕೊಂಡು ಹಾಸ್ಪಿಟಲ್ಗೆ ಎಳ್ಕೊಂಡು ಹೋಗಿ ಅಲ್ಲಿ ರಾಘವ್ರಿಗೆ ಏನಾದ್ರೂ ತೊಂದರೆ ಇಲ್ಲ, ನಾ ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಮಾಡಿದ್ರಿ. ನಮ್ಮ ಅನಿತಾ ಸದ್ಯದ ಪರಿಸ್ಥಿತಿಯಲ್ಲಿ ಈ ಮದುವೆ ಬೇಡ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ರಾಘು ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಈ ಸಂಭ್ರಮ ಎಲ್ಲ ಬೇಕಾ ಅಂತ. ಇಲ್ಲ, ಇವತ್ ಮಾತ್ರ ಅಲ್ಲ, ಇನ್ನು ಯಾವತ್ತು ನನಗೆ ಮದ್ವೆ ಬೇಡ ಬೇಡ. ಕಾಲಿಲ್ಲದ ಹೆಜ್ಜೆಗೆ ಜೊತೆಯಾಗಕ್ ನನ್ನ ಮನ್ಸು ಒಪ್ತಾ ಇಲ್ಲ. ನಮ್ಮ ಅಣ್ಣ ಕಾಲಿನ ಸ್ವಾಧೀನ ಕಳ್ಕೊಂಡಿರ್ಬೋದು, ಆದ್ರೆ ನಿನ್ ಜೊತೆ ಬಾಳೋ ಕನ್ಸನ್ನ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾನೆ. ಕನಸ್ ಜೊತೆ ಬಾಳೋದಕ್ಕಾಗಲ್ಲ ಸಂಗೀತ. ಬಿ ಪ್ರಾಕ್ಟಿಕಲ್. ಇಂಥ ಪರಿಸ್ಥಿತಿಲಿರೋ ಇವ್ರು ಕಟ್ಟೋ ತಾಳಿಗ್ ನನ್ ಕೊರಳೊಡ್ಡಿ, ಈ ತಾಳಿಯಿಂದ ನನ್ ಬಾಳ್ನ ಬಂಧನದ ಬೇಲಿ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ. ಕಂಡು ಕಂಡು ನನ್ನ ಹಳ್ಳಕ್ ಬೀಳೋಕ್ ಸಾಧ್ಯ ಇಲ್ಲ. ಇಂಥ ಸ್ಥಿತಿಲಿರೋರ್ನ ಕಟ್ಕೊಂಡು ನನ್ ಜೀವನ ಪೂರ್ತಿ ನಾಳೋದಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಲ್ಲ ಅನಿತಾ ಅವ್ರೆ, ನಿನ್ನೆ ನೋಡಿದ್ರೆ ಹಾಗೆ ಹೇಳಿದ್ರಿ. ಏನೋ ಚಿಕ್ಕ ಆಕ್ಸಿಡೆಂಟ್ ಆಗಿದೆ, ಸಣ್ಣ ಪುಟ್ಟ ಏಟ್ ಆಗಿರುತ್ತೆ, 10-15 ದಿನ ರೆಸ್ಟ್ ಮಾಡಿದ್ರೆ ಹುಷಾರಾಗ್ತಾರೆ ಅಂತ ಆಗ ಹೇಳ್ದೆ. ಅದೇ ಇವಾಗ ಇಡೀ ಜೀವಮಾನನೇ ಬೆಡ್ ಮೇಲೆ ಕಲಿಯೋರ್ ಜೊತೆ ನಾನು ಹೇಗ್ ಬಾಳಕ್ಕಾಗುತ್ತೆ? ಅನಿತಾ, ನಮ್ ರಾಘು ತುಂಬಾ ಒಳ್ಳೆ ಹುಡ್ಗ ನಮ್ಮ. ಆ ದೇವ್ರು ಅವನ್ಗೆ ಅನ್ಯಾಯ ಮಾಡ್ದ ಅಂತ ನೀನು ಅವನ್ಗೆ ಅನ್ಯಾಯ ಮಾಡ್ಬೇಡ ಕಣಮ್ಮ. ಒಳ್ಳೆತನ ಜೀವನ ಮಾಡೋದಕ್ ಬರಲ್ಲ, ಅದು ನೀತಿ ಹೇಳೋದಕ್ ಮಾತ್ರ. ಮೊದ್ಲೇ ಹೇಳಿಲ್ವಾ, ನೀತಿಗ್ ನೋಟು ಇಲ್ಲ, ಲಾಭಕ್ ಲೆಕ್ಕ ಇಲ್ಲ ಅಂತ. ಒಟ್ನಲ್ಲಿ ಗುಣವಂತಂಗೂ ಗಂಡಾಂತರ ಬಂದ್ರೆ ಗುಂಡಿಗ್ ನೂಗ್ತಾರೆ ಅನ್ನೋ ಮಾತ್ನ ಸತ್ಯ ಮಾಡ್ಬಿಟ್ಟೆ ಅಲ್ವಾ ಅನಿತಾ? ಜೀವನನ ನಿಮ್ ಆಂಗಲ್ ಅಲ್ಲಿ ನೋಡ್ಬೇಡಿ, ಈ ಕಾಲಕ್ ತಕ್ಕನಂಗ್ ನೋಡಿ. ಅನಿತಾ, ನೀನ್ ಅಣ್ಣನ್ನ ತುಂಬಾ ಇಷ್ಟಪಟ್ಟಿದ್ಯಲ್ವಾ? ಪಲ್ಲವಿ, ಇಷ್ಟನೇ ಬೇರೆ, ಜೀವನಾನೇ ಬೇರೆ. ಇಷ್ಟಪಟ್ಟಿದೀನಿ ಅಂತ ಹೇಳಿ ಲೈಫ್ ಲಾಂಗು ಕಷ್ಟ ಪಡಕ್ಕಾಗತ್ತಾ? ಕಾಲ್ ಕಳ್ಕೊಂಡಿರೋರ್ ಸೇವೆ ಮಾಡ್ಕೊಂಡು ನಾನ್ ಬದುಕೋದಕ್ಕಾಗತ್ತಾ? ನನಗೂ ನಂದೇ ಆದ ಆಸೆ ಆಕಾಂಕ್ಷೆಗಳಿದಾವೆ. ಜೀವನದ ಬಗ್ಗೆ ತುಂಬಾ ಕನ್ಸ್ ಕಟ್ಕೊಂಡಿದೀನಿ. ಅದನ್ನೆಲ್ಲ ಬಲಿ ಕೊಡೋದಕ್ಕಾಗತ್ತಾ? ಎಲ್ಲದಕ್ಕಿಂತ ಜೀವನನೇ ಮುಖ್ಯ. ನಮ್ಮಣ್ಣನೇ ಬೇಕು ಅಂತ ಹಠ ಮಾಡ್ತಿದ್ದಲ್ಲ ಅನಿತಾ? ಹೌದು, ಮಾಡ್ದೆ. ಕೈ ಕಾಲೆಲ್ಲ ನೆಟ್ಟಗಿದಾವೆ, ಮದ್ವೆ ಮಾಡ್ಕೊಂಡ್ರೆ ಸಂತೋಷವಾಗಿರ್ತೀನಿ ಅನ್ನೋ ಕಾರಣಕ್ಕೆ. ಆದ್ರೆ ಸಂತೋಷನೇ ಬಲಿ ಕೊಡ್ಬೇಕಾಗತ್ತೆ. ಅಂದ್ಮೇಲೆ ಈ ಮದ್ವೆ ಏನಕ್ ಬೇಕು? ಅಲ್ಲಮ್ಮ, ಮದ್ವೆ ಮನೇಲಿ ನಿಂತು ಕೊನೆ ಕ್ಷಣದಲ್ಲಿ ಹೀಗೆ ಹೇಳಿದ್ರೆ ಹೇಗೆ? ಇನ್ನು ತಾಳಿ ಕಟ್ಟಿಸ್ಕೊಂಡಿಲ್ಲ, ಮದ್ವೆ ಆಗಿಲ್ಲ ತಾನೆ. ಅನಿತಾ, ನಮ್ಮ ಅಣ್ಣನ ಜೊತೆ ಎಂಗೇಜ್ಮೆಂಟ್ ಆಗಿದ್ದ ದಿನನೇ ನಾನು ಅವ್ನ ಹೆಂಡತಿ ಆಗೋದೆ, ನಾನ್ ಬದುಕುದ್ರು ಸತ್ರು ಅವನ್ ಜೊತೆನೆ ಅಂತ ಹೇಳ್ತಿದ್ದೆ ಅಷ್ಟೇ. ಆದ್ರೆ ನಾನೇನ್ ಜೊತೆಲಿ ಸಂಸಾರ ಮಾಡ್ತಿರ್ಲಿಲ್ಲ ಅಲ್ವಾ? ಅವನೇ ಬೇಕು ಅಂತ ಹೋರಾಟ ಮಾಡ್ದೆ, ಗಲಾಟೆ ಮಾಡ್ದೆ. ಯಾಕೆಂದ್ರೆ ಕೈ ಕಾಲ್ ನೆಟ್ಟಗಿದಾವೆ ಅಂತ. ಹೀಗಾಗುತ್ತೆ ಅಂದಿದ್ರೆ ನಾನ್ ಯಾಕೆ ಹಠ ಮಾಡ್ತಿದ್ದೆ? ಜನರ ಮುಂದೆ ಈ ರೀತಿ ಮಾತಾಡ್ತಾ ಇದೀಯಲ್ಲ, ಅವ್ರು ಏನ್ ತಿಳ್ಕೊಳ್ತಾರೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀಯಾ? ಜನದ ವಿಷಯ ಬಿಡ್ರಿ, ಅವ್ರು ಹೇಗಿದ್ರು ಮಾತಾಡ್ತಾರೆ. ಅವ್ರಿಗೋಸ್ಕರ ಬದುಕೋದಕ್ಕಾಗತ್ತಾ? ನಾನ್ ನನ್ನಿಷ್ಟದಂಗೆ ಬದುಕ್ತೀನಿ ಹೊರತು ಜನದಿಷ್ಟಗೋಸ್ಕರ ಅಲ್ಲ. ನೋಡಮ್ಮ, ಹಾಗೆಲ್ಲ ಹೇಳ್ಬೇಡ. ನಾವೆಲ್ಲರೂ ಇದೀವಿ, ರಾಘುನ ನಾವೆಲ್ಲ ನೋಡ್ಕೊಂತೀವಿ.
ಅವನ್ ಬರ ನಿನ್ಗಾಗಲ್ಲಮ್ಮ. ಏನ ರಾಘವೇಂದ್ರ ಅವ್ರ ಭಾರ ಆಗಲ್ವಾ? ಅವ್ರ ವಿಷಯ ಬಿಡಿ, ನೀವ್ಗಳ ಮನೇಲಿರೋ ದೊಡ್ಡ ಭಾರಗಳು. ಒಂದು ಮೂಲೆಯಲ್ಲಿ ಬಿತ್ಕೋಬೇಕಾಗಿರೋ ಮುದುಕಿ ನನಗೆ ಅಧಿಕಾರ ಚಲಾಯಿಸಕ್ ಬರ್ತಾಳೆ. ಇನ್ ನೀವಿಬ್ರು ದಂಡ ಪಿಂಡಗಳ ತರ ಮನೇಲಿ ಬಿದ್ದಿದ್ದೀರಾ. ರಾಘವೇಂದ್ರ ಅವ್ರ ಸೇವೆ ಜೊತೆಗೆ ನಿಮ್ 3 ಜನದ ಸೇವೆ ಮಾಡಕ್ಕೆ ಆ ಮನೆ ಕೆಲ್ಸದವ್ರು ಬರ್ಬೇಕಷ್ಟೇ. ಅನಿತಾ ಅವ್ರೆ, ಪ್ರೀತಿ ಸಂಬಂಧ ಅಂದ್ರೆ ಇಷ್ಟೇನಾ? ಒಂದು ಹೆಣ್ಣಿಗೆ ಒಂದು ಗಂಡು ಉಂಗುರ ತೊಡ್ಸಿದ ದಿನಾನೇ ಒಂದು ರೀತಿ ಗಂಡ ಹೆಂಡ್ತಿನೇ ಅಲ್ವಾ? ನೀವ್ ಈ ರೀತಿ ಮಾಡಿದ್ರೆ ಸಂಬಂಧಗಳಿಗೆ ಅರ್ಥ ಏನು? ರೇ, ಫಿಲಾಸಫಿಗಳೆಲ್ಲ ಕೇಳೋದಿಕ್ಕಷ್ಟೇ ಚಂದ, ಪ್ರಾಕ್ಟಿಕಲ್ ಆಗಿ ಬದುಕೋದಕ್ಕಲ್ಲ. ಇದನ್ನೆಲ್ಲ ನನ್ನ ಹತ್ರ ಹೇಳೋದಕ್ ಬರ್ಬೇಡಿ, ಬೇರೆ ಯಾರ ಹತ್ರನಾರು ಇಟ್ಕೊಳ್ಳಿ. ಏನಮ್ಮ ಈ ರೀತಿ ಮಾತಾಡ್ತಾ ಇದೀಯಾ? ಇದುವರೆಗೂ ರಾಘುನೇ ನನ್ ಜೀವನ ಅಂತಿದ್ರೆ ಅದು ರಾಘು ಜೊತೆನೆ ಅಂತ ಹೇಳ್ತಿದ್ದೆ. ಜೀವನ ಚೆನ್ನಾಗಿರುತ್ತೆ ಅಂತ ಹಾಗೆ ಹೇಳ್ತಿದ್ದೆ ಹೊರ್ತು ನನ್ ಜೀವನನೇ ಸರ್ವನಾಶ ಮಾಡ್ಕೊಳ್ಳೋದಕ್ಕಲ್ಲ. ಏನಮ್ಮ, ನೀನ್ ಕೈ ಕಾಲ್ ಬಿದ್ದೋಗಿ ನೀನ್ ಇದೇ ಪರಿಸ್ಥಿತಿಲಿ ಇರುವಾಗ್ಲೇ ತಾನೆ ನಮ್ ರಾಘು ನಿನ್ನ ಮದ್ವೆ ಆಗಕ್ ಒಪ್ಕೊಂಡಿದ್ದು. ಅದು ಇವ್ರಿಗೆ ಅವಶ್ಯಕತೆ ಇತ್ತು, ಅನಿವಾರ್ಯ ಆಗಿತ್ತು. ನನ್ ತಂಗಿ ಮದ್ವೆ ಮಾಡ್ಬೇಕು, ಅವಳ ಜೀವನನ ಸರಿ ಮಾಡ್ಬೇಕು ಅಂತ ಸ್ವಾರ್ಥಕ್ಕೆ ಒಪ್ಕೊಂಡಿದ್ದು ಅಷ್ಟೇ. ಹಾಗಿದ್ರೆ ನಿನ್ಗೆ ನಿಮ್ ಅಣ್ಣನ್ ಜೀವನ ಸರಿ ಹೋಗ್ಬೇಕು ಅನ್ನೋದಿಲ್ವಾ? ನಿಮ್ ಅಣ್ಣನ್ಗೋಸ್ಕರ ತ್ಯಾಗ ಮಾಡು. ಅಂತ ಹುಚ್ಚು ನನಗಿಲ್ಲಮ್ಮ. ಯಾರಿಗೋಸ್ಕರ ನನ್ ಜೀವನ ಹಾಳು ಮಾಡ್ಕೊಳ್ಳೋ ಮುಟ್ಟಾಳಿ ನಾನಲ್ಲ. ಹಾಗಿದ್ರೆ ನೀನ್ ನಮ್ಮನೆಗ್ ಬಂದಿದ್ದು ನಾನ್ ಮದ್ವೆ ಆದ್ರೆ ಇವನನ್ನೇ ಮದ್ವೆ ಆಗೋದು ಅಂತ ಚಾಲೆಂಜ್ ಮಾಡಿದ್ದು? ಆ ಜಾನ್ಸಿನ ಓಡಿಸ್ಬೇಕು, ಅವಳ ವಿರುದ್ಧ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ನಾವ್ ಪ್ರತಿಯೊಂದ್ ವಿಷಯಕ್ಕೂ ನಾವ್ ನಿನ್ ಸಪೋರ್ಟ್ ಮಾಡ್ವಿ ತಾನೆ. ನಾನ್ ನಿಮ್ ಮನೆ ಸೊಸೆ ಆಗ್ಬೇಕು, ನಿಮ್ ಮಗಳು ಜೀವನ ಸರಿ ಹೋಗಿ ಅವಳ ಗಂಡನ್ ಮನೆ ಸೇರ್ಬೇಕು ಅನ್ನೋ ಸ್ವಾರ್ಥ ನಿಮ್ಮಲ್ಲಿತ್ತು. ನಿಮ್ ಸ್ವಾರ್ಥಕ್ಕೋಸ್ಕರ ನೀವ್ ಸಪೋರ್ಟ್ ಮಾಡಿದ್ರಿ ಅಷ್ಟೇ. ನಿಮ್ಗಳಿಗೆ ಆ ಅನಿವಾರ್ಯತೆ ಇತ್ತು, ಆದ್ರೆ ನನಗಿಲ್ಲ. ನಾನು ನನ್ ಗಂಡನ್ ಜೊತೆ ಹಕ್ಕಿಯಾಗಿ ಹಾರಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿದೀನಿ. ಈ ರೀತಿ ಮೂಲೆಯಲ್ಲಿ ಕೂತಿರೋರ್ ಸೇವೆ ಮಾಡ್ತೀನಿ ಅಂತಲ್ಲ. ನಾವೆಲ್ಲರೂ ಸೇರಿ ನಿನ್ನನ್ನು ಗೆಲ್ಸಿದ್ವಲ್ಲ ಅನಿತಾ. ನೀನೇ ನಮ್ಮನೆ ಸೊಸೆ ಅಂತೇಳಿ ನಿನ್ ಜೊತೆ ಹೆಜ್ಜೆ ಹೆಜ್ಜೆಗೂ ನಾವು ನಿಂತಿದ್ವಲ್ಲ. ಅವತ್ ಗೆಲ್ಸಿದ್ರಿ ಅಂತ ಹೇಳಿ ಇವತ್ತು ಸೋಲು ಅಂತ ಹೇಳ್ತಾ ಇದ್ದೀರಾ? ನೋ, ನೆವರ್. ನಾನು ಗೇಮ್ ಅಲ್ಲೇ ಸೋಲ್ಬಾರ್ದು ಅನ್ನೋಳು ಇನ್ ಲೈಫ್ ಅಲ್ಲಿ ಸೋತೋಗ್ತೀನಾ? ಇವ್ರನ್ನ ಮದ್ವೆ ಮಾಡ್ಕೊಳ್ಳೋದು ಒಂದೇ, ಯಾವ್ದಾದ್ರು ಹಾಳ್ ಬಾವಿಗೆ ಹೋಗಿ ಬೀಳೋದು ಒಂದೇ. ಹೌದು ಅನಿತಾ, ನೀನು ಹೇಳ್ತಾ ಇರೋದೆಲ್ಲ ಸತ್ಯ. ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗತ್ತೆ. ನೀನು ನಂತರ ಯೋಚನೆ ಮಾಡದೆ ನಿನ್ನ ಆಸೆ ಕನಸುಗಳನ್ನ ನೇರವಾಗಿ ಹೇಳ್ತಾ ಇದೀಯ. ನಾನು ನನ್ನ ತಂಗಿಗೋಸ್ಕರನೇ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡೆ. ಅವಳ ಜೀವನ ಚೆನ್ನಾಗಿರಬೇಕು ಅಂತ ನನ್ನ ಜೀವನನ ತ್ಯಾಗ ಮಾಡಕ್ ನಿಂತ್ಕೊಂಡೆ. ಅದೇ ತಂಗಿಗೋಸ್ಕರನೇ ಕೇಳ್ತಾ ಇದ್ದೀನಿ, ನೀನು ನಿಮ್ಮ ಅಣ್ಣಂಗೋಸ್ಕರ ತ್ಯಾಗ ಮಾಡು. ಅವನಿಗೋಸ್ಕರ ನಾನ್ ಯಾಕೆ ತ್ಯಾಗ ಮಾಡ್ಲಿ? ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡಿ ತ್ಯಾಗ ಜೀವಿ ಅನ್ನಿಸ್ಕೊಳ್ಳೋ ಕರ್ಮ ನನಗಿಲ್ಲ. ಆದ್ರೆ ನಿಮ್ಮ ಅಣ್ಣ ನಿನ್ಗೋಸ್ಕರನೇ ಮದುವೆ ಆಗಿದ್ರು, ನನ್ ಪ್ರೀತಿನ ದೂರ ಮಾಡ್ಕೊಂಡಿದ್ದಂತಾನೆ. ಇವಾಗ ನೀನು ನನ್ನನ್ನು ಮದುವೆ ಮಾಡ್ಕೊಂಡ್ರೆ ಅಲ್ವಾ ನನ್ನ ತಂಗಿ ನಿಮ್ ಮನೆಗೆ ಬರೋದಿಕ್ಕಾಗದು? ನಾನೇನ್ ಎಮೋಷನಲ್ ಫೂಲ ಆ ರೀತಿ ನಿರ್ಧಾರ ಮಾಡಕ್ಕೆ?
ಪಲ್ಲವಿ ನಮ್ಮ ಮನೆಗ್ ಬರೋಕೆ ನಾನೇನ್ ಮದ್ವೆ ಆಗ್ಬೇಕು ಅಂತಿಲ್ಲ. ಅವಳು ಇವತ್ತೇ ನಮ್ಮ ಮನೆಗ್ ಬಂದು ನಮ್ಮ ಅಣ್ಣನ್ ಜೊತೆ ಜೀವನ ಮಾಡ್ಲಿ. ಪಲ್ಲು, ಹೇಗಿದ್ದು ಅನಿತಾ ಒಪ್ಕೊಂಡಿದ್ದಾಳೆ. ನಾವಿನ್ ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮದ್ವೆ ಆದ್ರೆಷ್ಟು ಬಿಟ್ರೆಷ್ಟು ನಾವು ಅವಳಿಗೆ ಸಪೋರ್ಟ್ ಮಾಡೋಣ. ನಿನ್ ಜೀವನನೂ ಚೆನ್ನಾಗ್ತದೆ ಕಡೆ. ಸರಿ ಅಮ್ಮ. ಏನೇ ಅಕ್ಕ ಸುಮ್ನೆ ನಿಂತಿದ್ಯಾ? ಇವಾಗ ಹೇಳು, ನಮ್ಮ ಅಣ್ಣನ್ ಮದ್ವೆ ಆದ್ರೆ ಮಾತ್ರ ನಾನ್ ನಿಮ್ ಮನೆಗ್ ಬರೋದು ಅಂತ. ಅದನ್ನ ನಾನ್ ಹೇಗೆ ಹೇಳಕ್ಕಾಗತ್ತೆ ಸಂಗೀತ? ಅದ್ ಅವಳ ಜೀವನ, ಅವಳ ಇಷ್ಟ. ಮತ್ತೆ ಅಣ್ಣ ನಿನ್ನಿಷ್ಟಕ್ಕೋಸ್ಕರ ತನ್ನ ಜೀವನನ ತ್ಯಾಗ ಮಾಡೋದಕ್ ಸಿದ್ಧ ಆಗಿದ್ನಲ್ಲ. ಇವ್ಳು ಯಾವ ಸ್ಥಿತಿಲಿ ಇದ್ಲು ಅಂತಾನೋ ಯೋಚನೆ ಮಾಡ್ದೆ ಇವಳ ಮದ್ವೆ ಆಗೋಕ್ ಹೊರಟಿದ್ದ. ಅದೇ ಪ್ರೀತಿ ಇವಾಗ ನಿನಗಿಲ್ವಾ? ಅವತ್ತು ಅವನ್ ಜೀವನ ಅವನಿಷ್ಟ ಅಂತ ಹೇಳಲೇ ಇಲ್ಲ ನೀನು. ನಿನ್ ಬಾಯಿ ಮುಚ್ಕೊಂಡ್ ಸುಮ್ನೆ ನಿಂತ್ಕೊಳೆ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮಧ್ಯೆ ಬಾಯಿ ಹಾಕಿ ಹಾಕ್ತ್ಯಾ? ಈಗ ಅವಳು ಹೇಳ್ತಿದ್ದಾಳೆ ತಾನೆ ಪಲ್ಲವಿ ಗಂಡನ ಜೊತೆ ಬದುಕ್ಲಿ ಅಂತ. ಇವಳ ಬಾಯಿ ಯಾಕೆ ಮುಚ್ಚಿಸ್ತಾ ಇದೆಯಾ ಮಂಜುಳಾ? ಅವತ್ತು ಇವನು ತಂಗಿ ಜೀವನನ ಸರಿ ಮಾಡ್ಬೇಕು ಅಂತ ಅಂದ್ಕೊಂಡ್ ಹಾಗೇನೆ ಪಲ್ಲವಿನೂ ನಿಂತ್ಕೊಳ್ಳಿ ಬಿಡು. ಅಲ್ಲತ್ತೆ, ಬಲವಂತವಾಗಿ ಒಬ್ಬರ ಮೇಲೆ ನಿರ್ಧಾರ ಹೇಗ್ ಹೊರಿಸ್ತೀರಾ? ಪಾಪ ಅನಿತಾ ಹೇಳೋದ್ರಲ್ಲೂ ತಪ್ಪೇನಿದೆ. ಒಂದ್ ಹೆಣ್ಣಾಗಿ ಅವಳಿಗೂ ಆಸೆ ಕನಸುಗಳು ಇರುತ್ತಲ್ವತ್ತೆ. ಒಂದ್ ವೇಳೆ ಅನಿತಾ ಏನಾದ್ರೂ ಅಣ್ಣನ್ ಜೊತೆ ಮದ್ವೆ ಆಗಿದ್ರೆ ಅವಳೇನ್ ಬಿಟ್ಟು ಹೊಡೋಗ್ತಿದ್ಲ ಇಲ್ಲ ತಾನೆ? ಕೊನೆವರೆಗೂ ಅಣ್ಣನ್ ಜೊತೆ ಇದ್ದು ಅವನಿಗೆ ಸೇವೆ ಮಾಡಿರೋಳು. ಯಾಕಂದ್ರೆ ಅಷ್ಟು ದೊಡ್ಡ ಗುಣ ಅವಳ್ದು. ಮದ್ವೆಗೂ ಮುಂಚೆನೆ ಈ ರೀತಿ ಆಗಿದೆ ಅಂದ್ಮೇಲೆ ಅವಳು ಯೋಚನೆ ಮಾಡ್ಬೇಕಾಗಿದೆ.